ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಮತಾ ಕಾಲೋನಿಯಲ್ಲಿ ಅದ್ದೂರಿ ಹೋಳಿ ಹಬ್ಬ ಆಚರಣೆ. ನೀಲೂರು ಗ್ರಾಮದಲ್ಲಿ ಹೋಳಿ ಸಂಭ್ರಮ ಕುಣಿದು ಕುಪ್ಪಳಿಸಿದ ಯುವಕರು. ಹೋಳಿ ಹಬ್ಬ ಪತ್ರಕರ್ತರ ಸಂಭ್ರಮ. ಕಲಬುರಗಿಯಲ್ಲಿ ಹೋಳಿ ಹುಣ್ಣಿಮೆ ಸಂಭ್ರಮಾಚರಣೆ. ಚನ್ನವೀರನಗರದಲ್ಲಿ ಮಕ್ಕಳು ಹೋಳಿ ಸಂಭ್ರಮ. ಈಗ ವಾರ್ತೆಗಳ ವಿವರ. ಸಮತಾ ಕಾಲೋನಿಯ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಗೆಳೆಯರ ಬಳಗದ ವತಿಯಿಂದ ಹೋಳಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಹೋಳಿ ಹುಣ್ಣಿಮೆ ಅಂಗವಾಗಿ ನಿನ್ನೆ ರಾತ್ರಿ ವಿಧಿವಿಧಾನಗಳ ಪ್ರಕಾರ ಕಾಮದಹನ ನೆರವೇರಿಸಿ ಹಬ್ಬಕ್ಕೆ ಚಾಲನೆ ನೀಡಲಾಯಿತು. ಕಾಮದಹನದ ಬಳಿಕ ಕಾಲೋನಿ ನಿವಾಸಿಗಳು ಹಾಡು ಕುಣಿತದ ಮೂಲಕ ಸಂಭ್ರಮಿಸಿದರು. ಕಾಲೋನಿಯ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಗೆಳೆಯರ ಬಳಗದ ವತಿಯಿಂದ ಹೋಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಗುರುರಾಜ್ ಕಲ್ಸೆಟ್ಟಿ, ಸಮತಾ ಕಾಲೋನಿ ಬ್ರಹ್ಮಪುರ ನಿವಾಸಿಯಾಗಿದ್ದು, ಸಮತಾ ಕಾಲೋನಿ ಸೇವಾದ್ಯೂ ಸಂಘದ ವತಿಯಿಂದ ಇವತ್ತು ವಿಜೃಂಭಣೆಯಿಂದ ನಾವು ಹೋಳಿ ಹಬ್ಬವನ್ನು ಸೆಲೆಬ್ರೇಷನ್ ಮಾಡಿದ್ದೀವಿ. ನಮ್ಮ ಕಾಲೋನಿ ನಿವಾಸಿಯಾದ ಹಿರಿಯರು, ಎಲ್ಲರ ತಮ್ಮಂದಿರು, ಅಣ್ಣ ತಮ್ಮಂದಿರು ಎಲ್ಲ ಸಹಕಾರ ಬೆಂಬಲದೊಂದಿಗೆ ಇದು ಹೋಳಿ ಹಬ್ಬವನ್ನು ಯಶಸ್ವಿ ಆಗಿದೆ. ಇಂದು ಬೆಳಗ್ಗೆನಿಂದಲೇ ಮಹಿಳೆಯರು, ಮಕ್ಕಳು ಹಾಗೂ ಪುರುಷರು ಪರಸ್ಪರ ಬಣ್ಣ ಎರಚಿಕೊಂಡು ಡಿಜೆ ಹಾಡುಗಳಿಗೆ ಹೆಜ್ಜೆ ಹಾಕಿ ಬಣ್ಣದಲ್ಲಿ ಮಿಂದೆದ್ದರು. ಎಲ್ಲೆಡೆ ಹಬ್ಬದ ಸಂಭ್ರಮ, ಸ್ನೇಹ ಭಾವ ಮತ್ತು ಸೌಹಾರ್ದತೆಯ ವಾತಾವರಣ ಕಂಡುಬಂತು. ಒಟ್ಟಾರೆ ಸಮತಾ ಕಾಲೋನಿಯಲ್ಲಿ ಹೋಳಿ ಹಬ್ಬ ಸಡಗರ, ಸಂಭ್ರಮ ಮತ್ತು ಏಕತೆಯ ಸಂಕೇತವಾಗಿ ಯಶಸ್ವಿಯಾಗಿ ನಡೆಯಿತು.
ರೋಳೆಕರ್. ಸಮತಾ ಕಾಲನಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿ ವರ್ಷ ಏನಪ್ಪ ಅಂದ್ರೆ ಇದೇ ಥರ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಸಾಮರಸ್ಯದಿಂದ ಏನಪ್ಪ ಅಂತಂದರೆ ಹೋಳಿ ಹಬ್ಬ ಆಚರಿಸ್ತಾ ಇದ್ದೀವಿ. ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ಏನಪ್ಪ ಅಂದ್ರೆ ಸಹಕಾರ ಮಾಡಿದ್ದಾರೆ. ಇದು ನಮ್ಮ ಮನೆಯ ಹಬ್ಬದ ಥರ ಏನಪ್ಪ ಅಂತಂದ್ರೆ ಇದನ್ನು ವಿಶೇಷವಾಗಿ ನಾವು ಎಲ್ಲರೂ ಒಟ್ಟುಗೂಡಿ ಏನಪ್ಪ ಅಂದ್ರೆ ಆಚರಿಸ್ತಾ ಇದ್ದೀವಿ. ಇದು ಭಾಳ ನಮಗೆ ಸಂತೋಷ ತಂದದ್ದು. ಸಮತಾ ಕಾಲನಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಈ ವರ್ಷ ವಿಜೃಂಭಣೆಯಿಂದ ಹೋಳಿ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಇಂದು ಬೆಳಗ್ಗೆ ಕಾಮಧನವನ್ನು ಅಲಂಕೃತವಾಗಿ ಅಲಂಕಾರ ಮಾಡಿ ಗಡಿಗೆ ಕಟ್ಟಿ, ಈ ವರ್ಷ ವಿಶೇಷ ಅಂದ್ರೆ ಇಡೀ ನಮ್ಮ ಸಮತಾ ಕಾಲನಿ ಎಲ್ಲ ಹೆಣ್ಣು ಮಕ್ಕಳನ್ನು ಮೊದಲು 8ರಿಂದ 10ವರೆಗೆ ಪ್ರಾರಂಭಿಸಿ, ಅವರ ಮುಗಿದ ಮೇಲೆ 10ರಿಂದ 12ವರೆಗೆ ಗಂಡಸರು ಪ್ರಾರಂಭಿಸಿ ಒಳ್ಳೆಯ ವಿಜೃಂಭಣೆಯಿಂದ ಶಾಂತತೆಯಿಂದ ಏನು ಗಲಭೆ ಆಗಲಾರದೆ ಸಹಕಾರ ಮಾಡಿದಂಥ ಪೊಲೀಸ್ ಇಲಾಖೆಗಳಿಗೂ ಧನ್ಯವಾದಗಳು. ಇದೇ ರೀತಿ ಕೂಡ ನಾವು ಮುಂದಿನ ವರ್ಷ ಮಾಡ್ತೇವೆ. ಇದಾದ ಮೇಲೆ ಮಧ್ಯಾಹ್ನ ಎಲ್ಲರಿಗೂ ಉಪಹಾರ ವ್ಯವಸ್ಥೆ ಮಾಡಿದ್ದೆವು. ಇದು ಇನ್ನೂ ಎಲ್ಲರಿಗೆ ನಾಳೆ ಶ್ರಮದಾನ ಅಂತ ಹೇಳಿ ಆಲೂಭಾತ, ಜಿಲೇಬಿ, ಪಕೋಡಿ ಎಲ್ಲ ಕಾರ್ಯಕ್ರಮ 6ವರೆಗೆ ಇರ್ತದೆ. ಎಲ್ಲರೂ ಬರಬೇಕು ಅಂತ ಹೇಳಿ ಇಷ್ಟು ಇದಂಥ ಸಹಕಾರ ಕೊಟ್ಟಂತ ಎಲ್ಲರಿಗೆ ಧನ್ಯವಾದಗಳು ಹೇಳಿ ಸಮತಾ ಕಾಲನಿ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಬಣ್ಣಗಳ ಹಬ್ಬ ಹೋಳಿ ಎಂದರೆ ಕೇವಲ ಆಟವಲ್ಲ, ಅದು ಹೃದಯಗಳನ್ನು ಹತ್ತಿರ ಮಾಡುವ ಹಬ್ಬ. ಅಂತಹ ಅದ್ಭುತ ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ ನೀಲೂರು ಗ್ರಾಮ. ಯುವಕರು ಒಗ್ಗಟ್ಟಾಗಿ ಸೇರಿ ಹಬ್ಬವನ್ನು ಆಚರಿಸಿದ ರೀತಿಯು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಕುರಿತು ಒಂದು ವಿಶೇಷ ವರದಿ ನೋಡಿಕೊಂಡು ಬರೋಣ ಬನ್ನಿ. ಹೋಳಿ ಹಬ್ಬದ ಪ್ರಯುಕ್ತ ನೀಲೂರು ಗ್ರಾಮವು ಬಣ್ಣಗಳ ಸಂಭ್ರಮದಲ್ಲಿ ಮಿಂಚಿತು. ಗ್ರಾಮದ ಯುವಕರು ಒಟ್ಟಾಗಿ ಸೇರಿ ಹಬ್ಬವನ್ನು ಉತ್ಸಾಹ ಮತ್ತು ಶಿಸ್ತಿನಿಂದ ಆಚರಿಸಿ ಗ್ರಾಮಸ್ಥರ ಗಮನ ಸೆಳೆದರು. ಯುವಕರು ಪರಸ್ಪರ ಗುಲಾಲ್ ಎರಚಿಕೊಂಡು ಕನ್ನಡ ಹಾಡುಗಳಿಗೆ ಕೈ ಹಿಡಿದು ಕುಣಿದು ಕುಪ್ಪಳಿಸಿದರು. ಸಂಭ್ರಮದ ನಡುವೆ ಗ್ರಾಮದ ವಾತಾವರಣವೇ ಹಬ್ಬದ ರಂಗಿನಿಂದ ಕಂಗೊಳಿಸಿತು. ಈ ಬಾರಿ ಹಬ್ಬವನ್ನು ನೈಸರ್ಗಿಕ ಬಣ್ಣಗಳಿಂದ ಆಚರಿಸುವ ಮೂಲಕ ಯುವಕರು ಪರಿಸರದ ಬಗ್ಗೆ ತಮ್ಮ ಕಾಳಜಿಯನ್ನು ವ್ಯಕ್ತಪಡಿಸಿದರು. ರಾಸಾಯನಿಕ ಬಣ್ಣಗಳಿಗೆ ಬದಲಾಗಿ ಹೂಗಳು ಮತ್ತು ಸಸ್ಯಾಧಾರಿತ ಬಣ್ಣಗಳನ್ನು ಬಳಸುವುದು ವಿಶೇಷವಾಗಿತ್ತು. ಹಬ್ಬದ ಸಂಭ್ರಮದ ಜೊತೆಗೆ ಜವಾಬ್ದಾರಿಯುತ ನಡೆ ಎಲ್ಲರಿಂದ ಪ್ರಶಂಸೆಗೆ ಪಾತ್ರವಾಯಿತು. ಗ್ರಾಮದ ಹಿರಿಯರು ಯುವಕರನ್ನು ಶ್ಲಾಘಿಸಿ, ಈ ಯುವಕರು ನಮಗೆ ಹೊಸ ಜೀವ ತುಂಬಿದ್ದಾರೆ, ಬಣ್ಣ ಹಚ್ಚಿದ್ದು ಮುಖಕ್ಕಲ್ಲ ನಮ್ಮ ಜೀವನಕ್ಕೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನೀಲೂರಿನ ಈ ಹೋಳಿ ಸಂಭ್ರಮ ಕೇವಲ ಒಂದು ದಿನದ ಕಾರ್ಯಕ್ರಮವಲ್ಲ, ಅದು ಒಗ್ಗಟ್ಟು, ಪ್ರೀತಿ ಮತ್ತು ಶಾಂತಿಯ ಸಂದೇಶ ಸಾರಿದ ಹಬ್ಬವಾಗಿತ್ತು. ಯುವಕರಿಂದ ತಮ್ಮ ಊರಿಗೆ ನೀಡಲಾದ ಅಮರ ನೆನಪು ಅಳಿಸಲಾಗದ ಪ್ರೀತಿಯ ಗುರುತು ಎಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟರು. ಸಂಭ್ರಮ ಎಲ್ಲೆಡೆ ರಂಗೇರಿರುವ ನಡುವೆ ಕಲಬುರಗಿಯಲ್ಲೂ ಕಾರ್ಯನಿರತ ಪತ್ರಕರ್ತರು ಬಣ್ಣಗಳಲ್ಲಿ ಮಿಂದೆದ್ದು ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಸಮೀಪದಲ್ಲಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ವಿಶೇಷ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಲಬುರಗಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಬಾಬುರಾವ್ ಎಡ್ರಾಮಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಮಾಧ್ಯಮ ಪ್ರತಿನಿಧಿಗಳು ಭಾಗವಹಿಸಿ ಹಬ್ಬದ ಉತ್ಸಾಹವನ್ನು ಹಂಚಿಕೊಂಡರು. ಪರಸ್ಪರ ಬಣ್ಣ ಹಚ್ಚಿಕೊಳ್ಳುತ್ತಾ ಹರ್ಷೋದ್ಗಾರಗಳ ನಡುವೆ ಜನಪ್ರಿಯ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದ ಪತ್ರಕರ್ತರು ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿದರು. ಸಂಗೀತದ ರಸದೌತಣದ ನಡುವೆ ಎಲ್ಲರೂ ಒಂದಾಗಿ ಸೇರಿ ಹೋಳಿ ಹಬ್ಬವನ್ನು ಆಚರಿಸಿದ ದೃಶ್ಯಗಳು ಗಮನ ಸೆಳೆದವು. ಈ ಸಂದರ್ಭದಲ್ಲಿ ಸಂಯುಕ್ತ ಕರ್ನಾಟಕ ಸ್ಥಾನಿಕ ಸಂಪಾದಕ ಪ್ರಭಾಕರ್ ಜೋಶಿ,
ವಿಜಯ ಕರ್ನಾಟಕ ಜಿಲ್ಲಾ ವರದಿಗಾರ ಬ್ರಹ್ಮ, TV9 ವರದಿಗಾರ ದತ್ತಾತ್ರೇಯ ಪಾಟೀಲ್, ಪಬ್ಲಿಕ್ ಟಿವಿ ವರದಿಗಾರ ಪ್ರವೀಣ್ ರೆಡ್ಡಿ, ರಿಪಬ್ಲಿಕ್ ವರದಿಗಾರ ಓಂ ಪ್ರಕಾಶ್ ಮೊನ್ನೂರ್, ನ್ಯೂಸ್ ಫಸ್ಟ್ ವರದಿಗಾರ ಬಜರಂಗಿ, ಸಂಯುಕ್ತ ಕರ್ನಾಟಕ ಜಿಲ್ಲಾ ವರದಿಗಾರ ಭೀಮಾಶಂಕರ್ ಫಿರೋಜಾಬಾದ್, ವಿಜಯವಾಣಿ ಛಾಯಾಗ್ರಾಹಕ ರಾಜು ಉದ್ನೂರ್, TV9 ಕ್ಯಾಮರಾಮನ್ ವಿಜಯ್ ವಾರದ್, ಪಬ್ಲಿಕ್ ಟಿವಿ ಕ್ಯಾಮರಾಮನ್ ಮನೀಶ್ ಪವಾರ್, ವಿಜಯ್ ಗಾಜ್ರೆ, ಶರಣು ಪೂಜಾರಿ, ಗ್ಯಾರಂಟಿ ನ್ಯೂಸ್ ವರದಿಗಾರ ಶ್ರೀಕಾಂತ್ ಬಿರಾಳ್ ಸೇರಿದಂತೆ ಅನೇಕ ಪತ್ರಕರ್ತರು ಮತ್ತು ಹೋರಾಟಗಾರರು ಪಾಲ್ಗೊಂಡಿದ್ದರು. ಒಟ್ಟಿನಲ್ಲಿ ವೃತ್ತಿ ಜೀವನದ ಒತ್ತಡಗಳ ನಡುವೆಯೂ ಕ್ಷಣಿಕ ವಿಶ್ರಾಂತಿ ಪಡೆದು ಪರಸ್ಪರ ಆತ್ಮೀಯತೆ ಬೆಳೆಸುವ ಉದ್ದೇಶದಿಂದ ನಡೆದ ಹೋಳಿ ಸಂಭ್ರಮ ಎಲ್ಲರಲ್ಲೂ ಸಂತೋಷದ ರಂಗು ಚೆಲ್ಲಿತು. ಸಮಸ್ತ ಭಾರತೀಯರಿಗೆ ಹೋಳಿ ಹಬ್ಬದ ಶುಭಾಶಯಗಳು. ಬಣ್ಣ ನಮ್ಮ ಬದುಕಿನ ಕನಸುಗಳು. ಒಳಗಣ್ಣು ಇರಲಾರ್ದವರಿಗೆ ಬಣ್ಣಗಳು ಸಿಗೋದಿಲ್ಲ. ಬಣ್ಣಗಳೇ ಬದುಕು, ಬಣ್ಣಗಳೇ ಎದಕು, ಬಣ್ಣಗಳಿಂದಲೇ ಬದುಕು. ನಿಸರ್ಗದಲ್ಲೇ ಬಣ್ಣಗಳು ಇರೋದ್ರಿಂದ ನಾವು ಬಣ್ಣದ ಹಬ್ಬವನ್ನ ಖುಷಿಯಿಂದ ಆಚರಣೆ ಮಾಡ್ತಿದ್ದೀವಿ. ಮತ್ತು ಸಮಸ್ತ ಕನ್ನಡಿಗರಿಗೆ ಮಾಧ್ಯಮ ಲೋಕದ ಪರವಾಗಿ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಹೋಳಿ, ಹ್ಯಾಪಿ ಹೋಳಿ, ಹ್ಯಾಪಿ ಹೋಳಿ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. देवानंद सारी सेंटर, कामत होटल हिंदुगड़े, सुपर मार्केट, कलबुर्गी। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधानिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रामाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಹೋಳಿ ಹುಣ್ಣಿಮೆ ಅಂಗವಾಗಿ ಕಲಬುರಗಿ ನಗರದಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿತು. ನಗರ ಸೇರಿದಂತೆ ಹಲವೆಡೆ ಯುವ ಜನರು ಬಣ್ಣಗಳ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು. ಹೋಳಿ ಹುಣ್ಣಿಮೆ ಹಬ್ಬದ ಅಂಗವಾಗಿ ಕಲಬುರಗಿ ನಗರ ಸೇರಿದಂತೆ ಹಲವೆಡೆ ಸಂಭ್ರಮದ ವಾತಾವರಣ ಕಂಡುಬಂದಿತ್ತು. ನಗರದ ಖಾಸಗಿ ಹೋಟೆಲ್ನಲ್ಲಿ ವಿಶೇಷವಾಗಿ ಹೋಳಿ ಹಬ್ಬ ಆಯೋಜಿಸಲಾಗಿದ್ದು, ಯುವಕ ಯುವತಿಯರು ಉತ್ಸಾಹಭರಿತವಾಗಿ ಪಾಲ್ಗೊಂಡು ಬಣ್ಣ ಬಣ್ಣದ ಗುಲಾಲಗಳನ್ನು ಎರಚಿಕೊಂಡು ಹಬ್ಬದ ಸಂಭ್ರಮದಲ್ಲಿ ಮಿಂದೆದ್ದ ಯುವ ಜನರು ಡಿಜೆ ಹಾಡುಗಳಿಗೆ ತಕ್ಕಂತೆ ಸಖತ್ ಸ್ಟೆಪ್ ಹಾಕಿ ಕುಣಿದು ಕುಪ್ಪಳಿಸಿದರು. ನಗರದಲ್ಲಿ ಹಬ್ಬದ ಹಿನ್ನೆಲೆ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಒಟ್ಟಾರೆ ಹೋಳಿ ಹಬ್ಬವನ್ನು ಯುವ ಸಮೂಹವು ಉತ್ಸಾಹ ಮತ್ತು ಹರ್ಷೋದ್ಗಾರದಿಂದ ಆಚರಿಸಿದ ದೃಶ್ಯಗಳು ಕಂಡುಬಂದವು. ಸಮಸ್ತ ನಾಡಿನ ಜನತೆಗೆ ಕಲಬುರಗಿಯ ಏಷ್ಯನ್ ಗ್ರೀನ್ ಪಾರ್ಕಿನ ಕಡೆಯಿಂದ ಹ್ಯಾಪಿ ಹೋಲಿ, ಬಣ್ಣದ ಹಬ್ಬ. ಎಲ್ಲರಿಗೂ ಜೀವನದಲ್ಲಿ ಬಣ್ಣವನ್ನು ತರಲಿ ಅಂತೇಳಿ ಇವತ್ತು ಏಷ್ಯನ್ ಗ್ರೀನ್ ಪಾರ್ಕ್ ಆದಾಗಿನಿಂದ ಪ್ರಪ್ರಥಮ ಬಾರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ನಮ್ಮ ಕುಟುಂಬದಲ್ಲಿ ಬಣ್ಣ ಬಣ್ಣ ಆಗಿ ಜೀವನವನ್ನ ಸಾಗಿಸ್ಲಿಕ್ಕೆ ಎಲ್ಲರ ಕುಂದುಕೊರತೆಗಳನ್ನ ಮುಚ್ಚು ಹಾಕಿ ಇವತ್ತೆಲ್ಲರೂ ಒಗ್ಗಟ್ಟಿನಿಂದ ಹ್ಯಾಪಿ ಹೋಲಿಯನ್ನ ಆಚರಿಸ್ತಾ ಇದ್ದೀವಿ. ಕಲಬುರಗಿನ ಮಹಾಜನತೆಗೆ ಏಷ್ಯನ್ ಗ್ರೀನ್ ಪಾರ್ಕಿನ ಎಲ್ಲ ಮಹಿಳೆಯರ ವತಿಯಿಂದ ಹ್ಯಾಪಿ ಹೋಲಿ. रंग
ಪ್ರಯುಕ್ತ ಚನ್ನವೀರನಗರದ ಬಡಾವಣೆಯಲ್ಲಿ ಮಕ್ಕಳು ಪರಸ್ಪರ ಬಣ್ಣ ಎಸೆದು ಹೋಳಿಯ ಹಬ್ಬವನ್ನು ಉತ್ಸಾಹದಿಂದ ಆಚರಿಸಿದರು. ಹೋಳಿ ಹಬ್ಬದ ಪ್ರಯುಕ್ತ ಚನ್ನವೀರನಗರದ ಬಡಾವಣೆಯಲ್ಲಿ ಮಕ್ಕಳ ಉತ್ಸಾಹದೊಂದಿಗೆ ಕಾಮದಹನ ಹುಣ್ಣಿಮೆ ದಿನ ಹಬ್ಬದ ಸಂಭ್ರಮ ನಡೆಯಿತು. ಬಡಾವಣೆಯ ಮಕ್ಕಳು ಪರಸ್ಪರ ಬಣ್ಣ ಎಸೆದು ನೃತ್ಯಕ್ಕೆ ಹೆಜ್ಜೆ ಹಾಕಿ ಹಬ್ಬದ ಮೋಜಿನಲ್ಲಿ ತೊಡಗಿಸಿಕೊಂಡರು. ಬಡಾವಣೆಯ ಪ್ರಮುಖರಾದ ಮಂಜುನಾಥ್ ಕಂಬಾಳಿಮಠ್ ಅವರು ಮಕ್ಕಳ ಆಟವನ್ನು ನೋಡಿ ಮಕ್ಕಳ ಉತ್ಸಾಹವೇ ಹೋಳಿಯ ನಿಜವಾದ ಸಂತೋಷ ಎಂದು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಬಡಾವಣೆ ಮಕ್ಕಳಾದ ಪ್ರೇಮ್ ಕಂಬಾಳಿಮಠ್, ಕೇದಾರ್ನಾಥ್ ಸಿಂಧೆ, ಬದ್ರಿನಾಥ್ ಬಡಾದಾಳ್, ಸ್ವಸ್ತಿಕ್, ಖುಷಿ ಕಂಬಾಳಿಮಠ್, ಗಾಯತ್ರಿ, ಭಾಗ್ಯಶ್ರೀ ಸಿಂಧೆ, ಸ್ನೇಹಲತಾ, ಚಂದನ್, ಮನೀಶ್, ನಿತೇಶ್ ಮುಂತಾದರು ಹಬ್ಬದ ಉತ್ಸಾಹದಲ್ಲಿ ಪಾಲ್ಗೊಂಡಿದ್ದರು. ಮಕ್ಕಳು ಬಣ್ಣದೊಂದಿಗೆ ಆಡುತ್ತಾ ನೃತ್ಯ ಮಾಡುತ್ತಾ ಹೋಳಿಯ ರಸದಲ್ಲಿ ಮುಳುಗಿದ ದೃಶ್ಯ ವೀಕ್ಷಕರ ಮನಸ್ಸನ್ನು ಆಕರ್ಷಿಸಿತು. ಹಬ್ಬದ ಸಂಭ್ರಮವು ಬಡಾವಣೆಯಲ್ಲಿ ಶಾಂತಿ, ಸಂತೋಷ ಮತ್ತು ಸಾಂಸ್ಕೃತಿಕ ಏಕತೆ ಮೆರೆದಿದೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುर्गी ಹಾಗೂ ಸಹ ಪ್ರಾಯೋಜಕರು शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026.